ನಮಸ್ಕಾರ. ನಿಮ್ಮ ಆಧಾರ ಕಾರ್ಡ್ ನಂಬರೇ ಹೇಳುತ್ತೆ ನೀವು ಶ್ರೀಮಂತರಾಗ್ತಿರೋ ಅಥವಾ ಇಲ್ವೋ ಅಂತ. ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ ಕಾರ್ಡ್ ನಂಬರೇ ನಿಮಗೆ ಸೂಚನೆ ಕೊಡುತ್ತೆ ನೀವು ಶ್ರೀಮಂತರಾಗ್ತಿರೋ ಅಥವಾ ಇಲ್ವೋ ಅಂತ. ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋ ಎಲ್ಲರಿಗೂ. ನೋಡಿ, ಇವಾಗ ಮೊಬೈಲ್ ನಂಬರ್ಗಳನ್ನ ಚೇಂಜ್ ಮಾಡ್ಬೋದು, ವೆಹಿಕಲ್ ನಂಬರ್ನೂ ಚೇಂಜ್ ಮಾಡ್ಬೋದು, ಮನೆ ಡೋರ್ ನಂಬರು ಚೇಂಜ್ ಮಾಡ್ಬೋದು ಅಲ್ವಾ. ಈ ಆಧಾರ ಕಾರ್ಡ್ ನಂಬರ್ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ? ಸಾಧ್ಯನೇ ಇಲ್ಲ. ಆಧಾರ ಕಾರ್ಡ್ ನಂಬರು ಭಗವಂತ ಕೊಡೋದು ಡಿಫಾಲ್ಟಾಗಿ. ಒಂದು ಸರಿ ನಿಮಗೆ ಆಧಾರ ಕಾರ್ಡ್ ನಂಬರ್ ಅಂತ ಬಂದುಬಿಟ್ರೆ ಅದು ಪರ್ಮನೆಂಟ್ ಆಧಾರ ಕಾರ್ಡ್ ನಂಬರು. ಆ ನಂಬರ್ನ ಚೇಂಜ್ ಮಾಡೋಕ್ಕೆ ನೀವು ಸಾಧ್ಯನೇ ಇಲ್ಲ. ಪ್ರತಿ ಒಂದಕ್ಕೂ ಆಧಾರ ಕಾರ್ಡ್ ನಂಬರ್ ಕೇಳ್ತಾರೆ, ಹೌದಾ? ಇದು ಭಗವಂತ ಕೊಡೋದು ಡಿಫಾಲ್ಟಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ. ನೋಡಿ, ಈ ನಂಬರ್ನ ನೀವು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ನಿಮ್ಮ ಆಧಾರ ಕಾರ್ಡ್ ನಂಬರಲ್ಲಿ ಎಸ್ಪೆಷಲಿ ಈ ನಂಬರ್ ಸುಮ್ಮನೆ ಇರಲ್ಲ, ಸುಮ್ಮನೆ ಬರಲ್ಲ. ಈ ನಂಬರ್ ಇದ್ದರೆ ಖಂಡಿತವಾಗ್ಲೂ ನೀವು ಶ್ರೀಮಂತರ ಆಗೇ ಆಗ್ತೀರಾ. ಮುಂದಿನ ದಿನಗಳಲ್ಲಿ ನೀವು ಶ್ರೀಮಂತರ ಆಗೇ ಆಗ್ತೀರಾ. ಸಿಕ್ಕಾಬಟ್ಟೆ ಹಣ ದುಡ್ಡು ನಿಮ್ಮ ಹತ್ರ ಬಂದೇ ಬರುತ್ತೆ. ನೀವು ಮಾಡುವ ಉದ್ಯೋಗದಿಂದ, ನೀವು ಮಾಡುವ ಕೆಲಸದಿಂದ, ನೀವು ಮಾಡುವ ವ್ಯಾಪಾರ ಬಿಸ್ನೆಸ್ಸಿಂದ, ನೀವು ಮಾಡುವ ಕೃಷಿ ವ್ಯವಸಾಯದಿಂದ ಖಂಡಿತವಾಗ್ಲೂ ಇದು ಅದೃಷ್ಟ ಇದ್ದವರಿಗೆ ಮಾತ್ರ ಆಧಾರ್ ಕಾರ್ಡಲ್ಲಿ ಈ ನಂಬರು ಭಗವಂತನೇ ಕೊಟ್ಬಿಡ್ತಾನೆ. ಚೆಕ್ ಮಾಡ್ಕೊಳ್ಳಿ ಯಾವ ನಂಬರು ಅಂತ. ನಿಮ್ಮ ಆಧಾರ ಕಾರ್ಡಲ್ಲಿ ಈ ನಂಬರು 5566119933. ಇದು ಏನಾದರೂ ಹೆಚ್ಚಾಗಿ 5566119933 ಇದು ಎಲ್ಲನ್ನ ಬಂದಿರಲಿ, ಸ್ಟಾರ್ಟಿಂಗನ್ನು ಬಂದಿರಲಿ, ಮಧ್ಯದಲ್ಲನ್ನು ಬಂದಿರಲಿ, ಎಂಡಿಗನ್ನು ಬಂದಿರಲಿ, ಈ ನಂಬರ್ಸು ಅತಿ ಹೆಚ್ಚು ಇದ್ವು ಅಂದರೆ ಖಂಡಿತವಾಗ್ಲೂ ನೀವು ಲಕ್ಷಾಧಿಪತಿಗಳೇ, ನೀವು ಕೋಟ್ಯಾಧಿಪತಿಗಳೇ. ಚೆಕ್ ಮಾಡ್ಕೊಳ್ಳಿ ಇವಾಗಲೇ ನಿಮ್ಮ ಆಧಾರ ಕಾರ್ಡ್ ನಂಬರ್. ಇದು ಭಗವಂತ ಕೊಟ್ಟಿರೋ ನಂಬರ್. ಆಧಾರ ನಂಬರು ಭಗವಂತ ಕೊಟ್ಟಿರೋ ನಂಬರು. ಬೇರೆ ಇನ್ನೆಲ್ಲ ಚೇಂಜ್ ಮಾಡ್ಬೋದ್ರಿ. ನೀವು ವೆಹಿಕಲ್ ನಂಬರ್ ಚೇಂಜ್ ಮಾಡ್ತೀರಾ, ಮಾರಿದರೆ ಅದು ಹೋಗ್ತತೆ. ಮನೆಗೊಂದು ನಂಬರ್ ಇರುತ್ತೆ, ಮನೆ ಮಾರಿದರೂ ಹೋಗುತ್ತೆ. ಮೊಬೈಲ್ ನಂಬರ್ ಇಟ್ಕೊಂಡಿರ್ತೀರ, ಅದು ಸಿಮ್ ಯೂಸ್ ಮಾಡಲಿಲ್ಲ ಅಂದರೆ ಅದು ಹೋಗುತ್ತೆ. ಬಟ್ ಈ ಆಧಾರ ನಂಬರ್ನ ನೀವು ಸೇಲ್ ಮಾಡೋಕ್ಕಾಗಲ್ಲ, ಯಾರಿಗೂ ಕೊಡೋಕ್ಕಾಗಲ್ಲ. ಇದು ಭಗವಂತ ಕೊಡೋ ಅಂಥ ಒಂದು ನಂಬರ್. ಈ ಒಂದು ವಿಶ್ಲೇಷಣೆ ಯೂಟ್ಯೂಬಲ್ಲೇ ಮೊದಲನೇ ಬಾರಿಗೆ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ನಿಮ್ಮ ಆಧಾರ ಕಾರ್ಡ್ ನಂಬರ್ಗಳು, ನಿಮ್ಮ ಆಧಾರ ಕಾರ್ಡಲ್ಲಿ ಈ ನಂಬರ್ ಇದ್ದರೆ ಹೆಚ್ಚಾಗಿ 5566119933 ಇದೆಲ್ಲನ ಬಂದಿರಲಿ. ಸ್ಟಾರ್ಟಿಂಗು, ಮಿಡ್ಲಲ್ಲಿ, ಎಂಡಿಂಗು ಎಲ್ಲನ ಬಂದಿರಲಿ. ಖಂಡಿತವಾಗ್ಲೂ ಯಶಸ್ಸಿನ ದಾರಿ ಕಡೆಗೆ ಹೋಗ್ತೀರಾ, ಉನ್ನತ ಮಟ್ಟದ ದಾರಿಗೆ ಹೋಗ್ತೀರಾ. ಹೆಸರು, ಕೀರ್ತಿ, ನೇಮ್ ಆ್ಯಂಡ್ ಫೇಮು, ಶ್ರೀಮಂತರು ಆಗ್ತೀರಾ. ನಿಮಗೆ ಭಗವಂತ ಯಶಸ್ಸಿನ ದಾರಿ ತೋರಿಸ್ತಾನೆ. ಏನೇ ಕಷ್ಟದಲ್ಲಿದ್ದರೂ ಖಂಡಿತವಾಗ್ಲೂ ನೀವು ಉನ್ನತ ಮಟ್ಟಕ್ಕೆ ಹೋಗ್ತೀರಾ, ಟಾಪ್ ಲೆವೆಲ್ಗೆ ಹೋಗ್ತೀರಾ. ನೀವು ಮಾಡುವ ಉದ್ಯೋಗದಿಂದ, ನೀವು ಮಾಡುವ ವ್ಯಾಪಾರದಿಂದ, ನೀವು ಮಾಡುವ ಕೃಷಿ ವ್ಯವಸಾಯದಿಂದ, ನಿಮ್ಮ ರಾಜಕೀಯದಿಂದ, ನಿಮ್ಮ ಚಲನಚಿತ್ರರಂಗದಿಂದ, ನಿಮ್ಮ ಕೈಗಾರಿಕೋದ್ಯಮದಿಂದ. ಅದಕ್ಕೆ ಆಯ್ಕೆಗಳನ್ನ ಸರಿಯಾಗಿಟ್ಕೊಳ್ಳಿ. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ ಸರಿಯಾಗಿಟ್ಕೊಂಡಲ್ಲಿ ಇನ್ನೂ ನೀವು ಸಿಕ್ಕಾಬಟ್ಟೆ ಎತ್ತರಕ್ಕೆ ಹೋಗ್ಬಿಡ್ತೀರಾ. ಹೆಸರು, ಕೀರ್ತಿ, ಹಣ, ಆಸ್ತಿ, ಅಂತಸ್ತು ಎಲ್ಲ ಗಳಿಸ್ತೀರಾ. ಎಸ್ಪೆಷಲಿ ಈ ನಿಮ್ಮ ಆಧಾರ ಕಾರ್ಡಲ್ಲಿ ಈ ನಂಬರು ಇವೆಲ್ಲ ರೀ ಲಕ್ಷ್ಮೀನಾರಾಯಣನ ನಂಬರು. ಅರ್ಥ ಮಾಡ್ಕೊಳ್ಳಿ. 55 ನಾರಾಯಣನ ನಂಬರು, 66 ಲಕ್ಷ್ಮಿಯ ನಂಬರು, 99 ನಾರಾಯಣನ ನಂಬರು, 11 ರವಿಯ ನಂಬರು, ಸೂರ್ಯನ ನಂಬರು, ಲೀಡರ್ಶಿಪ್ ಕ್ವಾಲಿಟೀಸ್ ಅಂದುಕೊಂಡಿದ್ದು ಬಿಡಲ್ಲ, 33 ಗುರುವಿನ ನಂಬರ್. ನೋಡಿ, ಇವೆಲ್ಲ ಪವರ್ಫುಲ್ ನಂಬರ್ಸು.
ಈ ನಂಬರ್ಸು ನಿಮ್ಮ ಆಧಾರ ಕಾರ್ಡಲ್ಲಿ ಈ ನಂಬರ್ ಇದ್ದರೆ ಖಂಡಿತವಾಗ್ಲೂ ಉನ್ನತ ಮಟ್ಟಕ್ಕೆ ಹೋಗ್ತೀರಾ, ಶ್ರೀಮಂತರ ಹಾಗೆ ಆಗ್ತೀರಾ, ಹೆಸರು ಕೀರ್ತಿ ನೇಮ್ ಆ್ಯಂಡ್ ಫೇಮು ಎಲ್ಲ ಗಳಿಸ್ತೀರಾ, ಹಣ ಆಸ್ತಿ ಅಂತಸ್ತು ಖಂಡಿತವಾಗ್ಲೂ. ನಿಮ್ಮ ಆಧಾರ ಕಾರ್ಡ್ ನಂಬರೇ ಹೇಳುತ್ತೆ ನೀವು ಶ್ರೀಮಂತರಾಗ್ತಿರೋ ಇಲ್ವೋ ಅಂತ. ಖಂಡಿತವಾಗ್ಲೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ, ಫಾರ್ವರ್ಡ್ ಮಾಡಿರಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.